ಸಭಾ ಪಂಡಿತರಲ್ಲಿ ಹಾ ಯಾವ ಕಡ್ಕೋಳು ಗ್ರಾಮದಲ್ಲಿ ಕೂಡಿರ್ತಕ್ಕಂತ ಹೌದಪ್ಪ ಹೌದು. ಎಲ್ಲ ನನ್ನ ಹಾಲುಂಡು ದೈವಕ್ಕೂ ಕೂಡ ಏನ್ ಹೇಳ್ಬೇಕತ್ತೀರಿ ಗೌಡ್ರ? ಎರಡನೇ ಸಂಧಿನ ನಮಸ್ಕಾರಗಳನ್ನ ಸಲ್ಲಿಸಿಕೊಂಡು ಮಾಳೋಣ 12ನೇ ಶತಮಾನದೊಳಗ ಆಗಿ ಹೋಗಿರ್ತಕ್ಕಂತ ಅಕ್ಕ ಮಾದೇವಿ ಒಂದು ಮಾತು ಹೇಳಿದಳಣ್ಣ. ಏನ್ ಹೇಳಿದ್ರಿಪ್ಪ ಒಂದು ಮಾತಾ? ಯಾರೇನ ಮಾಡುವರು ಯಾರಿಂದಲೇನಾಗುವುದು ಪೂರ್ವ ಜಲಮದ ವಿಧಿಯ ಬೆನ್ನ ಬಿಡದೆಯ ವಿಧಿ ಗಂಜಿ ಕಾಡುವ ಸೇರಿದರೆ ಹುಲಿ ಶಿವ ಬೆನ್ನ ಬಿಡದೆಯ ಹುಲಿ ಗಂಜಿ ಹುತ್ತಿನೊಳಗ ಸೇರಿದರೆ ಆಹಾ ಸರ್ಪ ಕಚ್ಚದ ಬೆನ್ನ ಬಿಡದೆಯ ಸರ್ಪ ಕಂಜಿ ಮರಳಿ ಬಹುದಾಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಡದೆಯ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹೊಯ್ದಪ್ಪ ಹೊಯ್ದು. ಯಾರು ಹೇಳಿದ್ರಿ ಮಾತಾ? ಕಲ್ಯಾಣ ಪಟ್ಟಣದಲ್ಲಿ ಶರಣರ ಜೋಡಿ ಬಾಳೆ ಹೋಗಿರ್ತಕ್ಕಂತ ಒಬ್ಬಕ್ಕೆ ಹೆಣ್ಣ ಮಗಳ ಅಕ್ಕ ಮಾದೇವಿ 12ನೇ ಶತಮಾನದೊಳಗೆ ಹೇಳಿರ್ತಕ್ಕಂತ ಮಾತ. ಹಾ ಸಾರಿ ಹೇಳಿದ್ರಿ ಮಾತಾ? ಹೌದಿಲ್ಲ? ಹೌದು. ಅದಕ್ಕೆ ಇನ್ನೊಂದು ಕಡೆ ಹೇಳಿದ್ರೆ ಧ್ಯಾನಿಗಳ ಮಾತ ಏನತ್ತಪ್ಪ? ಜಾಡ್ರಿದ ಅಸಿಮಯ್ಯ ಒಂದು ಮಾತು ಹೇಳಿದ ತಮ್ಮ. ಏನತ್ತಪ್ಪ? ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದ ಸುಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತ ಹರಿತಿರ್ತಕ್ಕಂತ ಸಾಗರವೇ ನಿಮ್ಮ ದಾನ ತುತ್ತ ಮಾಡಿ ಉಣ್ತಿರ್ತಕ್ಕಂತ ನಿಮ್ಮ ದಾನ. ಹೌದಪ್ಪ ಹೌದು. ನಿಮ್ಮ ದಾನ ಉಂಡ ಅಣ್ಣ ಹೊಗಳ ಕುಣ್ಣಿಗಳಿಗೆ ಏನೆಂದ ಕರಿಯ ರಾಮನಾಥ ಅಂತೇಳಿ ಜಾಡ್ರದ ಸಿಂಹ ಹೇಳಿರ್ತಕ್ಕಂತ ಮಾತ. ಹೌದಪ್ಪ ಹೌದು, ಕರೆಯದ ಮಾತಿದು. ಇದೇ ಮಾತು ಯಾಕೆ ಹೇಳಿದ ಮಾಡೋಣ? ಯಾಕೆಪ್ಪ ಯಾಕೆ ಹೇಳಿದ್ರೆ ಜೇಡರ ದಾಸಿಮಯ್ಯ ಇದೇ ಮಾತಾ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ವಿಜ 21 ಲಕ್ಷ. ಹೌದು ಹಿಂಗ 83,99,999 ಯವನಿಗಳನ್ನ ತಿರುಗಿ ಕೊನೆಯದಾಗಿ ನೀವು ಹುಟ್ಟಿ ಬರಬೇಕಾದ್ರ ಮಾನವ ಜನ್ಮಕ್ಕೆ ಹುಟ್ಟಿ ಬರಬೇಕಾದ್ರ ತಾಯಿಯ ಗರ್ಭದೊಳಗೆ ಬೆಳಿಬೇಕಾದ್ರ ಪರಮಾತ್ಮ ಒಂದು ಮಾತು ಕೊಟ್ಟು ಮಾಡೋಣ. ಏನಂತ ಕೊಟ್ಟು ಬಂದಿವಪ್ಪ? ಪರಮಾತ್ಮ ಏ ಭಗವಂತ, ಈ ತಾಯಿಯ ಗರ್ಭ ಮಲಮೂತ್ರ ವಿಸರ್ಜನದಿಂದ ನನ್ನ ಕಡೆಕನ್ನ ಮಾಡು. ಹೌದು, ಹೊರಗೆ ಕಡೆಕ ಮಾಡು. ಯಾವತ್ತು ನೀನು ಶಿವನಾಮ ಸ್ಮರಣೆ ಮಾಡ್ತೇನೆ, ನೀನು ಭಜನಾ ಮಾಡ್ತೇನೆ, ನೀ ಕೀರ್ತನ ಮಾಡ್ತೇನೆ, ನೀನು ಸತ್ಯ ಸಂಘದೊಳಗೆ ಇರ್ತೇನೆ ಅಂತೇಳಿ ತಾಯಿಯ ಗರ್ಭದೊಳಗ ಮಾತು ಕೊಟ್ಟು ಬಂದದ. ಭಗವಂತಗ ಮಾತು ಕೊಟ್ಟಿತ್ತು. ಕರುಣಾಳ ಪರಮಾತ್ಮ ಕರುಣೆಯನ್ನ ತೋರಿ ಹೌದಪ್ಪ ಹೌದಾ ತಾಯಿಯ ಗರ್ಭ ಮಲಮೂತ್ರ ವಿಸರ್ಜನದಿಂದ ಕಡೆಕ ಮಾಡಿಬಿಟ್ಟ. ಹೌದಪ್ಪ. ಈ ಭವ ಎಂಬ ಬಾಜರಕ್ಕ ಬಂದ ಮೇಲೆ ಮೊಹೆಂಬ ಗಾಳಿಯನ್ನ ಬಡಿಸಿಕೊಂಡು ಈ ಭವ ಎಂಬ ಬಾಜಾರಕ್ಕ ಬಂದ ಮೇಲತ್ತ ಮೊಹೆಂಬ ಗಾಳಿಯನ್ನ ಬಡಿಸಿಕೊಂಡು ಇದು ಹೊಲ ನಂದು, ಹೌದು, ಇದು ಭೂಮಿ ನಂದು, ಹೊಲ ನಂದು, ಮನಿ ನಂದು, ರೂಪಾಯಿ ನಂದು, ಹೆಂಡ್ರ ನಾನು, ಮಕ್ಕಳು ನನ್ನ ಹೊತ್ತು ಬಡಿದಾಡ್ಕೊತು ಬಂದು ನಂದು, ಬಳಗ ನಂದು. ಹೌದಪ್ಪ ಹೌದಾ. ಎಲ್ಲ ನಂದು ತಕ್ಕ ಬಡದಾಡಕತ್ತಿ ಮಾನವ ಜನ್ಮ. ಹೌದಪ್ಪ ಹೌದಾ. ಎಲ್ಲ ಭಗವಂತ ಕೊಟ್ಟಾನು. ಎಲ್ಲ ಭಗವಂತ ಕೊಟ್ಟಾನಲ್ಲ. ನಾವು ನೀವು ನಡೀತಿರ್ತಕ್ಕಂತ ಭೂಮಿ ದಾನವಾಗಿ ಭಗವಂತ ಕೊಟ್ಟಾನಪ್ಪ. ಹೌದಿಲ್ಲ? ಹೌದಾ. ಎಲ್ಲ ಭಗವಂತ ಕೊಟ್ಟಿದ್ರು ಕೂಡ ಹೌದಾ ಇದು ಭಗವಂತ ನೀ ಮಾಡಿದ್ದಪ್ಪ, ಇದು ನೀ ಮಾಡಿದ್ದಲ್ಲ, ಅವ್ರು ಯಾರು ಇಲ್ಲ. ಇವತ್ತ ಕಡ್ಕೋಳ ಪುಣ್ಯದ ಪಾವನ ಕ್ಷೇತ್ರದಲ್ಲಿ ಹೌದು ನನ್ನ ಭಕ್ತರು ಏನು ಮಾಡ್ಯಾರಂತ ಕೇಳಿದ್ರ ಏನಪ್ಪಾ ಏನು ಮಾಡಿದ್ರು ಭಕ್ತರು? ಭಗವಂತ ಇದು ನೀ ಕೊಟ್ಟಿದ ದಾನದಪ್ಪ, ಇದು ನಿಂದದ. ಹೌದಪ್ಪ. ನಿನ್ನ ಜಾತ್ರೆ ಮಾಡ್ತೇವಿ, ಹೌದಾ, ನಿಂದ ಹಬ್ಬ ಹಾಕತ್ತೇವಿ, ಹೌದಾ, ನಿನ್ನ ಜಾತ್ರೆ ಒಳಗ ಸತ್ಯ ಸಂಘ ಕರೆಸ್ತೀವಿ, ಸತ್ಯ ಸಂಘ ಕೇಳತ್ತೇವೆ ತಿಳ್ಕೊಂಡು ಯಾವ ಕಡ್ಕೋಳ ಗ್ರಾಮದ ಹಿರಿಯರ ಭಕ್ತರೆಲ್ಲ ಕೂಡಿಕೊಂಡು ಅವಡ ಸತ್ಯ ಸಂಘನ ಬರಮಾಡಿಕೊಂಡ್ರು ಸತ್ಯ ಸಂಘ ಕೇಳಬೇಕಂತೇಳಿ ಇವತ್ತು ಹೊತ್ತುಂಡುತ್ತ ನಮ್ಮ ಮಂಗಳಾರತಿ ಆಗುತ್ತಾನ ತಮ್ಮ. ಹೌದು ಹೌದು. ಭಕ್ತರು ಕುಂತಾರು. ಬಾಬಾಗಳದು ಏನೋ ಮಾತಾಡತ್ತಾರ ಗಪ್ರಿ, ಮಾತಾಡ್ರಿ. ಪಾಪ ಏನ್ ಮಾಡ್ಬೇಕು? ಬಾಳ ದಿವ್ಸಕ್ಕೆ ಜಾತ್ರೆಗೆ ಸಿದ್ದಾಪುರ ಜಾತ್ರೆ ಕೂಡಿರ್ತಾರ ಅವ್ರು. ಇರ್ಲಿ, ಅವ್ರು ಮಾತಾಡ್ತಿರ್ತಾರ. ಮುದ್ಕ ನಿನ್ ಗೊತ್ತಾಗಿರ್ಬೇಕಲ್ಲ ಹೆಂಗ್ ಮಾತಾಡ್ತಾರು. ಐ ಕಲ್ಲವಕ್ಕ ನಿನ್ ಗಂಡ ಕುಡಿತಾನ ಏನ್ ಬಿಟ್ಟಾನು? ಇಂಥ ಮಾತು ಚಲೋ ಆಗಿರ್ತಾವ ಜಾತ್ರೆಗೆ ಬಂದಾಗ ಅವರು ಮಾಡೋಣ. ಏನಪ್ಪಾ? ಇರ್ಲಿ. ಹೌದಾ. ಕಮಿಟಿ ಅವ್ರ ಮೊದಲೇ ಟೈಮಿಂಗ್ ಅಬಾವ್ ಒಂದ್ ಸ್ವಲ್ಪ ಕೊಟ್ಟಾರು, ತುಸು ಕೊಟ್ಟಾರಪ್ಪ ಅವರು. ಇವತ್ತಿನ ದಿವಸ ಭಕ್ತರ ಅನ್ನತಕ್ಕಂತ ನನ್ನ ಪಾಲಿಗೆ ಉಳ್ದದ. ಹೌದಪ್ಪ ಹೌದು, ಉಳ್ದದ. ನನ್ನ ಅಕ್ಕನ ಪಾಲಿಗೆ ದೇವ್ರಂತ ಬಿಟ್ಟು ನನ್ನ ಅಕ್ಕ ಏನ ಮಾತಾಡಿದ ಅಂತ ಕೇಳಿದ್ರ, ಯಾಕಂದ್ರೆ ಇವತ್ತಿನ ದಿವಸ ಕಡ್ಕೋಳ ಗ್ರಾಮದೊಳಗ ನಮ್ಮ ಸುಮಿತ್ರಕ್ಕಾಗಿ ಜಜ್ಮೆಂಟ್ ಸಿಕ್ಕಿಲ್ಲ. ಇಲ್ಲಿ ಬೇಲಿ ಫೋಕಸ್ ಬಿಡ್ಕೊಂಡು ಗುರುತಿ ಆಗುವತ್ತಾಗ್ಯದ.
ಅಕ್ಕ ಅಯ್ಯ ಯಕ್ಕ ಮ್ಯಾಳ ಸೊಲ್ಲಾಪುರದಿರ್ಬೋದು, ಸೊಲ್ಲಾಪುರ ತಾಲೂಕದಿರ್ಬೋದು, ಕರೆ ಮಾತಾಡುವಂತ ಮಾಸ್ತರ್ ಇದೇ ಬೆಳಗಾವಿ ಜಿಲ್ಲಾದೊಳಗದಾವ. ಏ ಈ ಕಾಡಿದ ಹುಲಿ ಐತಿ ಇದು. ಹೌದಿಲ್ಲ? ಹೌದಾ? ಯಾಕಂದ್ರ ಅಕ್ಕ ಎಲ್ಲರೇ ಜಜ್ಮೆಂಟ್ ತತ್ತಿ 11 ಅವತಾರ ಹೋಗಿ 10 ಅವತಾರ ಹೋದ 11 ಅವತಾರ ಮಾಡಬೇಡ. ಆಹಾ ಹೌದಿಲ್ಲ? ಹೌದು. ಹಿರಿಯ ಅಕ್ಕನ ಚಾಯ್ ಮನೆ ಮಂದಿಗೆಲ್ಲ ಅಂದಾರ, ಹಿರಿಯರ ಶಾಸ್ತ್ರ ಸುಳ್ಳು ಮಾಡಿಲ್ಲ ಅದನ್ನು. ಮಾಡಿಲ್ಲಪ್ಪ, ಮಾಡಿಲ್ಲ. ನಮಗೂ ಅದನ್ನ ಕಲಿಸಿ ಹೋಗಿ ಯವ್ವ ನಾನು ಹಡ್ದವ. ಅಕ್ಕ ಈ ಮಾತು ನಿನಗೆ ಯಾಕೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ, ಆಹಾ ಪ್ರಥಮ ಸಂಧಿನೊಳಗ ಬಂದ ಈ ಭಕ್ತನ ಈ ಹೆಸಿ ಹಿಡ್ಕೊಂಡು ತಮ್ಮ ಹೌದಪ್ಪ ವಿಷಯನ ಬೆಳೆಸಲಿಲ್ಲ, ಬಿಟ್ಟು ಹೋಗಿ ಬಿಟ್ಟ ಅಂತ ಹೇಳಿದಕ್ಕ. 10 ಅವತಾರ ನಿನಗೆ ಗುರುತಿಲ್ಲ. ಹೌದಾ? ನಮ್ಮ ಅಕ್ಕ ಯಾವ ಹಾದಿ ಹಿಡಿತಾಳ ನೋಡ್ಬೇಕಂತೇಳಿ ಬಿಟ್ಟು ಹೋಗ್ಯಾನಕ್ಕ. ಸುಮ್ಮನೆ ಬಿಟ್ಟು ಹೋಗಿಲ್ಲ. ಭಕ್ತನ ವಿಷಯ ಬೆಳೆಸಬೇಕಂತೇಳಿ ಬರ್ಲಾಂಗಿಲ್ಲ ತಳಿ ಬಿಟ್ಟು ಹೋಗಿಲ್ಲ. ಆಹಾ ಹೌದಿಲ್ಲ? ಹೌದು. ಯಾಕಂದ್ರ ಯಾಕೆಪ್ಪ? ಇವತ್ತಿಲ್ಲಿ ಸಿದ್ದರಾಯ ಮುತ್ಯನ ಜಾತ್ರೆ ನಡಿಬೇಕಾದ್ರ ಹೌದಾ? ಇಲ್ಲಿ ಭಕ್ತರು ಬೇಕು. ಸಿದ್ದರಾಯ ಮುತ್ಯಾನ ಜಾತ್ರೆ ಮಾಡ್ಬೇಕಾದ್ರೆ ಭಕ್ತರು ಬೇಕು, ಹುಗ್ಗಿ ಮಾಡ್ಬೇಕಾದ್ರೆ ಭಕ್ತರು ಬೇಕು, ಚಸಕ ಮಾಡ್ಬೇಕಾದ್ರೆ ಭಕ್ತರು ಬೇಕು, ರೊಟ್ಟಿ ಮಾಡ್ಬೇಕಾದ್ರೆ ಭಕ್ತರು ಬೇಕು. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಪಟ್ಟಿ ಹಾಕಿ ಹುಗ್ಗಿ ಮಾಡಿದ ಸಿದ್ದರಾಯ ಮುತ್ಯಾನ ಜಾತ್ರೆ ಯಾರು ಮಾಡೋರು? ಹೋಮದಕ್ಕೆ ಇದೆಲ್ಲ ಭಕ್ತರಿದ್ದಾಗನೇ ಮಾಡೋಣ. ನಾವೆಲ್ಲ ಭಕ್ತರಿದ್ದಾಗ ಮುತ್ಯಾನ ಜಾತ್ರೆ ನಡೀದಿಲ್ಲಿ. ಹೌದಿಲ್ಲ? ಹೌದು. ನಮ್ಮ ಅಕ್ಕ ಇನ್ನೊಂದು ಮಾತು ಹೇಳಿದಳು. ಏನ್ ಹೇಳಿದ್ರು? ಸಿದ್ದರಾಯ ಮುತ್ಯ ಹಿಂದ ಭಕ್ತರಿದೆಲ್ಲ ಹೌದಾ? ಕಿವ ರಕ್ತವೇನು ಎಲ್ಲ ಕಿವ ಆಗಿರ್ತಕ್ಕಂಥ ಹುಣ್ಣಾಗಿರ್ತಕ್ಕಂಥ ನೆಕ್ಕಿ ಹಸುನ ಮಾಡ್ತಿದ್ದ. ಹೌದಾ? ಅಂತ ನನ್ನ ದೇವರ ಪವಾಡ ಮಾಡ್ಯಾನು. ನಿನ್ನ ಭಕ್ತಿ ಯಾರಾದ್ರೆ ಮಾಡಿದ್ರು ಈ ಕಲಿಯುದ್ರೊಳಗೆ ತೋರಿಸು ಅಂತೇಳಿ ಸವಾಲು ನನಗೆ ಅಕ್ಕ ಹಾಕಿ ಹೋದಳು. ಏ ಅಕ್ಕ ಹಾಕಿ ಹೋಗ್ಯಾಳ. ಯಾರ್ ನೆಕ್ಯಾರ ಹೇಳ್ಲಿ? ಚರ 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 ನ್ಯಾಲ್ಗಿಲಿ. ಹೌದಿಲ್ಲ? ಹೌದಾ? ಮತ್ ಹೇಳ್ತಾರ ಬಂದ ಏನತ್ತ? ಎಲ್ಲರೇ ಮಣ್ಣೆ ಮಾಳಿಂಗರಯ ಮಂಡಿಗೆ 1000 ಲಿಂಗ, ಅಂಗೈಗೆ 60 ಲಿಂಗ, ಮುಂಗೈಗೆ 300 ಲಿಂಗ, ಮಂಡಿಗೆ 1000 ಲಿಂಗ, ಅಂತ ಸಿದ್ಧ ಮಾಳಿಂಗರೇ ಹುಲಜಂತಿಗೆ ಶಿವ ಪಾರ್ವತಿನ ದರಿಗಿಳಿಸಿಕೊಂಡು ಮುಂಡಾ ಸಾಯರ್ ಮಾಡಿಕೊಂಡನು. ಆಹಾ ಅಂತ ಸಿದ್ಧ ಮಾಳಿಂಗರ ಸಿಡ್ಯಾನ ಮಠದೊಳಗೆ ಏರಿಸಿ ಎಲ್ಲಿ ಕೇಳಿದ್ರೆ ಸಿಡ್ಯಾನ ಮಠದೊಳಗೆ ಶಿವ ಪಾರ್ವತಿ ಕಿವರಾಗ್ತಾನೆ ಆ ಸ್ಟೋರಿಗೆ ಇರ್ತದ ಹಚ್ಚಿ ಅನ್ನ. ಆಹಾ ಕಾಂತರ ಕಟ್ಟ್ಯಾ ಕುತ್ತಾಗಿಂದ ಆ ವಿಷಯ ಹೇಳ್ಬ್ಯಾಡತಾರ ಅವ್ರು. ಹೌದಿಲ್ಲ? ಹೌದಾ? ಬ್ಯಾಡ. ಆಹಾ ಇಲ್ಲೇ ಯಾಕಂತ ಕೇಳಿದ್ರೆ ಈಗ ಸಿಂಹಾಸನದ ಗದಿಗೆ ಮ್ಯಾಗ ಕೂತಿರ್ತಕ್ಕಂತ ಹೌದಪ್ಪ ನನ್ನ ಸಿದ್ದರಾಯಪ್ಪನ ಭಕ್ತರಾಗಿರ್ತಕ್ಕಂಥ ಇದೇ ಸಿಂಹಾಸನ ಗದಿಗೆ ಮ್ಯಾಗ ಕೂತಿರ್ತಕ್ಕಂಥ ಇದೇ ರಣರಂಗ ಭೂಮಿಯಲ್ಲಿ ಹೌದಪ್ಪ ಹೌದಾ ಹುಟ್ಟಿ ಬಂದಿರತಕ್ಕಂತ ಅವರು ಸಹಿತ ಆಹಾ ಮಾಡ್ಯಾರಿಲ್ರಿ ಪಾವಡ. ಅವರು ಸಹಿತ ಹುಣ್ಣಕ್ಕ ನಾಲಿಗೆ ಹಚ್ಚಿ ತೆಗದ್ರ ಇನ್ನೋದ್ರ ಕಡಿಮೆ ಆಗ್ತದೆ. ಈ ಸದ್ಯ ಪಾವಡ ಐತಿಲ್ರಿ ಇಲ್ಲಿ ಮಾಡ್ತಾರಿಲ್ರಿ ಮುತ್ಯಾರ. ಮತ್ತ ಈ ಕಲಿಯುಗದವರು ಏನ್ ಹಿಂದಿನವ್ರು ನೀವು ಏ ಈಗಿನವ್ರಲ್ಲ ಇವ್ರು. ಅಕ್ಕ ಇಲ್ಲಿ ಸುರೇಶ್ ಮಾಸ್ತರ್ ಗೋಟೆ ಆಡ್ಲಾಕ್ ಬಂದ ತಿಳ್ಕೊಂಡೇನು? ಆಹಾ ಓ ನೀವು ಬೇರೆ ಏನ್ರಿ? ಹಾ ರೀ ನನಗೇನು ಕೊಂಡ್ರಿ. ಹೌದು ಇದು ಇವರು ಭಕ್ತರು ಕೂಗ್ ಹೊಡೆದವ್ರು ಭಕ್ತರೇ. ಈ ದೇವ್ರ ಕೂಗ್ ಹೊಡ್ಲಿಲ್ಲ ಇಲ್ಲಿ. ಇಲ್ಲಿ ದೇವರಲ್ಲಿ ಕೂಗ್ ಹೊಡಿತಿದ್ವಿ. ದೇವರ ಯಾವ ಆಕಾರದೊಳಗೈತಿ ಎಲ್ಲಿ ಐತಿ ಅಕ್ಕ ಎಲ್ಲಿ ತೋರ್ಸೋದ ಕಾಲಕ್ಕ ನಮ್ಮ ಅಕ್ಕ ಹೇಳಿದ್ರಪ್ಪ. ಹೌದಾ? ದೇ ಅಂದ್ರ ಹೌದಾ? ದೇ ಇಲ್ಲ. ಹೌದು. ರೂ ಅಂದ್ರ ವರ್ಣ ಇಲ್ಲದ. ವರ್ಣ ಇಲ್ಲ. ರೂ ಅಂದ್ರ ರೂಪ್ ಇಲ್ಲ. ಹೌದಾ? ನನ್ನ ದೇವರಿಗೆ ಏನು ರೂಪ್ ಇಲ್ಲ ವರ್ಣ ಇಲ್ಲ ಅಂತ ಹೇಳಿದ್ರು. ಕರೆ ಅಕ್ಕೊಂದ ಮಾತು ಹೇಳಿದ ಮಾತು ಬಂದ ನಮ್ಮ ನಸರಿನ ಅಕ್ಕಾಗ ಏನ್ ಹೇಳಿದ್ರು? ಇವತ್ತು ತಾಯಿ ತೇಳ ಕರೆದಿ ತಾಯಿ ದೇವರು ಅನ್ನು ಅಂದಳು. ಏನ ಈಗ ಚಾ ಕುಡಿಬೇಡಗಪ್ಪ, ಈಗ ಹಾಡ ಕೊಡಕತ್ತಿ. ಲಕ್ಷ ಎಲ್ಲ ಚಾ ಕುಡಿದ್ರ ಮೇಲೆ ಹೋಗತ್ತಿ. ಈಗ ಬೇಡ 5 ನಿಮಿಷಕ್ಕಪ್ಪ ನೀವು ಎಟ್ಟು ಬೇಕಾ ಚಾ ಕೊಡಕತ್ತಿ. ನನಗೊಂದು 2 ಕಳಿಸಿ ಕೊಡಕತ್ತಿ. ಹಾ ಮಾತಾಡ್ರಿ. ತಾಯಿ ದೇವರು ಅಂತೇಳಿ ಅನಬೇಕು ಅಂತೇಳಿ ಮುಂದಿನ ಸಂದೊಳಗ ಅನಬೇಕು ಅಂತೇಳಿ ನಮ್ಮ ಅಕ್ಕ ನಸರಿನ ಅಕ್ಕಾಗ ಹೇಳಿದಳು. ಹೌದು ಹೇಳಿದ್ರು ಮಗಳಿಗೆ. ಹೌದಿಲ್ಲ? ಹೌದಾ? ಮತ್ತ ಅಕ್ಕ ನಿನಗ ನಸರಿನ ನಿನಗೂ ತಾಯಿ ಅನ್ಬೇಕಾದ್ರೆ ನಿನಗ ರೂಪ ಐತಿ. ಹೌದು ಐತಿಲ್ರಿ? ತಾಯಿ ದೇವ್ರ ಹೇಳ್ಯಾರಲ್ರಿ ಅವ್ರು. ತಾಯಿ ದೇವರು ಅಂತೇಳಿ ಅನ್ಬೇಕಂದ ಅಕ್ಕ. ಹೌದು. ಅಕ್ಕಗ ರೂಪ ಐತಿ. ಏ ರೂಪ ಐತಿಲ್ಲ, ವರನ ಐತಿ. ಹೌದು ಎಲ್ಲ ಐತಿ ಅಕ್ಕಾಗ. ಹೌದು ಐತಿಲ್ಲ. ಮತ್ತ ದೇವ್ರಿಗೇನು ರೂಪ ಇಲ್ಲ ವರ್ಣ ಇಲ್ಲ ಅಂತ ಹೇಳ್ತಾರ. ಹೆಂಗ ಹೋಮದಕ್ಕೆ ಏನ್? ಹೌದು ನಿನ್ನ ತಮ್ಮ ಸಣ್ಣವಿದ್ರು ಕೂಡ. ಹೌದಾ? ಹೌದಿಲ್ಲ? ಹೌದು. ಯಾಕಂದ್ರ ನಿನಗೆ ಎಷ್ಟು ಜ್ಞಾನ ಇರ್ತದ ನೋಡು ತಮ್ಮಗ ಅಷ್ಟೇನೆ. ಯಾಕಂದ್ರೆ ಹಿರಿಯ ಅಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂದಾರ ಹಿರಿಯಾರು. ಹೌದು. ಅಕ್ಕಾಗ ಒಂದು ಕಳಸ ನೀರು ಕುಡಿದ್ರೆ ಈ ತಮ್ಮಗಳು ಬರೋ ಒಂದು ಚರಿಗಿರ ಕುಡಿಯವ್ರೆ ಇವ್ರು. ಹಾ ಹೌದು. ಅದಕ್ಕಿರ್ಲಿ. ಹೌದಾ? ಭಕ್ತ ಯಾರಾದ್ರು ಯಾರು? ಶ್ರೀರಾಮಚಂದ್ರ ದೇವ್ರ. ಹೌದು. ರಾಮದೇವ್ರ. ಹೌದು. ಭಕ್ತ ಹನುಮಂತ. ಹನುಮಂತ. ಹೌದಾ? ಹೌದು. ಇನ್ನು ನಮ್ಮ ಕಮಿಟಿ ಅವ್ರಿಗೆ ಕೇಳಿದಾರು.
ಹಾ ಕೇಳಿದ್ರಲ್ಲ. ಹೆಣಮಂತ ಹೆಂಡ್ರ ಎಷ್ಟು ಮಂದಿ ಅವ್ರು ಎಲ್ಲೆಲ್ಲದಾರು ಈಗ ಅದಾರು ಇನ್ನಿಲ್ಲೋ ಭೂಮಿಯಾಗ ಅವ್ರ ಹೆಂಡ್ರ ಎಷ್ಟು ಮಕ್ಕಳು ಎಷ್ಟು ಹೌದು ಅದಿರ್ಲಿ ಒತ್ತಾಟೆ ಮುಂದೆ ಹೇಳುತ್ತ ಈಗ ನಮ್ಮ ಅಕ್ಕಗ ಹೌದಾ ಭಕ್ತನ ಪಾಲ್ ಹಿಡಿದೇವಪ್ಪ ಅಂದ್ರ ಭಕ್ತ ಏನ ಮಾಡ್ಯಾನ ಹೇಳ್ಬೇಕಾಗ್ಯದ ಇಲ್ಲಿ. ಹಾ ಬೇಕಲ್ಲ. ಹೌದಿಲ್ಲ? ಹೌದು ರಾಮದೇವ್ರ ಹೌದು. ರಾಮದೇವ್ರ ಹೆಂಡತಿ ಯಾರು? ಯಾರು? ಸೀತಾಮಾತಿ. ಸೀತಾಮಾತೆ. ಸೀತಾಮಾತಿನ ಯಾರು ಓದಿದ್ರು ಅಂತ ಕೇಳಿದ್ರೆ ಲಂಕಾಪಟ್ಟಣಕ್ಕೆ ರಾವಣ ಓದಿದ್ದ. ಹೌದು ಓದಿದ್ದ. ಅಂತ ಶೋಧನೆ ಮಾಡಬೇಕು ಲಂಕಾಪಟ್ಟಣದಿಂದ ಸೀತಾಮಾತಿನ ತರಬೇಕಂತೇಳಿ ವಾನರ ಸೈನ್ಯ ಎಲ್ಲ ಕರ್ಕೊಂಡು ಹನುಮಂತನ ಕರ್ಕೊಂಡು ಎಲ್ಲಿಗೆ ಹೊಂಟಿದ್ರು, ಎಲ್ಲಿಗೆ ಸೇತುವೆ ಕಟ್ಟುತ್ತಿದ್ರು ಅಂತ ಕೇಳಿದ್ರ ಎಲ್ಲಿಪ್ಪ? ಸೀತಾಮಾತಿನ ತರಬೇಕು. ಹಾ ವಾನರ ಸೈನ್ಯ ಎಲ್ಲ ಕರ್ಕೊಂಡು ಹೋಗಿ ಸೇತುವೆ ಕಟ್ಟುತ್ತಿದ್ರು. ಸೇತುವೆ ಹೌದಪ್ಪ ಹೌದು ಕಟ್ತಿದ್ರಲ್ಲ. ಸೇತುವೆ ಕಟ್ಟುವ ಅಂತ ಸಮಯದಲ್ಲಿ ಹೌದು ಹನುಮಂತ ಏನ್ ಮಾಡ್ತಿದ್ದ? ಏನ್ ಮಾಡ್ತಿದ್ದ? ಕಲ್ಲು ಹೋದ ನೀರಿನೊಳಗೆ ಬಿಡ್ತಿದ್ದ, ಕಲ್ಲು ತೇಲುತ್ತಿತ್ತು. ಹೌದು ವಾನರ ಸೈನ್ಯ ಎಲ್ಲ ಕೂಡ್ತಿತ್ತು. ಕೂಡ್ತಿತ್ತು. ಹನುಮಂತನ ಕೈಯಾಗ ಕಲ್ಲು ತಂದು ಇಡ್ತಿದ್ರು, ಕಲ್ಲು ತೇಲಲಕತ್ತು. ಹೌದು ಆ ರಾಮ ದೇವ್ರ ಅರ್ಕಣ್ಣ ದೇವ್ರ ಹೌದಾ ಕೂತ್ ವಿಚಾರ ಮಾಡಿದತ್ತ. ಏನ್ ವಿಚಾರ ಮಾಡಿ ದೇವ್ರ? ಎಲ್ಲಾರು ಸೀತಾನ ಸಂಬಂಧಾಗಿ ನನ್ನ ಹೆಂಡತಿ ಸಂಬಂಧಾಗಿ ಇಷ್ಟು ಕಷ್ಟ ಪಡಕತ್ತಾರ, ನಾನು ಒಂದಿದ್ರ ಸಹಾಯ ಮಾಡ್ಬೇಕಂತ ಹೇಳಿ ಒಂದ್ ಕಲ್ಲು ತಗೊಂಡ್ ನೀರಿನೊಳಗೆ ಬಿಡಾಕ್ ಹೋದತ್ತ. ಹೌದಾ ಅದು ಕಲ್ಲು ತಗೊಂಡ್ ಎತ್ತಿ ಬಿಡಿದ್ರು ಕಟ್ಟು ಮುಕ್ಕನ ನೀರಾಗ ಮುಣಿಗಿತ್ತ. ನೀರಾಗ ತಳಗ್ ಹೋಗ್ತತ್ತ ಅದು ಕಲ್ಲ. ತಳಗ ಹೋಯ್ತತ್ತ. ಮತ್ತೊಂದು ನೋಡ್ಬೇಕು ತಿಳ್ಕೊಂಡು ರಾಮದೇವ್ರು ಮತ್ತೊಂದು ಕಲ್ಲು ತಗೊಂಡ ಮತ್ತೊಂದು ಬಿಡಾಕ್ ಹೋದ, ಅದು ಟುಮುಕ್ಕನ ನೀರಾಗ ಮುಣಿಗಿತ್ತು. ಹೌದಾ ಯಾರ್ಯಾರ ನೋಡಿ ಅಸಹ್ಯ ಆದಿತ್ತ. ಹಿಂದೆ ತಿರುಗುವಾಗ ಹನುಮಂತ ಭಕ್ತ ಹಿಂದೆ ಹೋಗಿ ನಿಂತಿದತ್ತ ರಾಮದೇವ್ರ ಹಿಂದೆ. ಹಾ ಯಾರು ನೋಡಿಲತ್ತ ಹಿಂದಕ್ಕೆ ಸರ್ತಿದ್ದೆ ಹನುಮಂತ ನೋಡಿದೆ ಅಂದ. ಏನತ್ತ? ಅವಾಗ ಹನುಮಂತ ಕೇಳ್ತಾರ ಭಕ್ತ, ನೀ ಇಟ್ರೆ ಕಲ್ಲ ನೀರಾಗ ತೇಲಕತ್ತಾವ, ನಾ ಇಟ್ರೆ ನೀರಾಗ ಮುಣುಗಲಾಕತ್ತಾವ, ಇದ್ರ ಪರಿಣಾಮ ಏನು, ಇದ್ರ ಹಿಂದಿನ ತಾತ್ಪರ್ಯ ಏನು? ಅವಾಗ ಹನುಮಂತ ಹೇಳನತ್ತ ಯಾರಿಗೆ? ರಾಮದೇವರಿಗೆ, ಅಕ್ಕನ ರಾಮದೇವರಿಗೆ. ದೇವರಿಗೆ ಏನು ಹೇಳಿದತ್ತ ಭಕ್ತ ಹನುಮಂತ ಹೇಳಿದತ್ತ ಏನತ್ತ? ಇದು ಹಿಂದಿನ ಇತಿಹಾಸ, ಹಿಂದಿನ ಕಾರಣ ಏನಾಗ್ತದ ಕೇಳಿದ್ರ? ಹೌದು ನಳ ನೀಳ ಅನ್ನತಕ್ಕಂಥವ್ರು ಹಿಂದಿನ ಜನ್ಮದಲ್ಲಿ ಋಷಿಗಳ ತಪಸ್ಸರಿ ಮಾಡುವಂತ ಸಮಯದಲ್ಲಿ. ಹೌದಪ್ಪ ಹೌದು. ಯಾರು? ನಳ ನೀಳ ಅಂತ ಹೇಳಿ ಹೌದು ಹಿಂದಿನ ಋಷಿಗಳ ತಪಸ್ಸರಿ ಮಾಡುವಂತ ಕಾರಣದಲ್ಲಿ. ಹೌದಪ್ಪ ಆ ತಪಸ್ಸಿಗೆ ಕೂತ ಸಮಯದಲ್ಲಿ ಹೌದು ಅವ್ರದ ಗಂಟಿ ತಗೊಂಡು ಹೋಗಿ ನೀರಿನಾಗ ಬಿಡುದು, ಹೌದಾ ಒಂದು ಏನಾರ ಅವ್ರದ್ದು ವಸ್ತು ತಗೊಂಡು ಹೋಗಿ ನೀರಿನಾಗ ಬಿಡುದು ಅಂತ ಕಾಡಾಕತ್ತಿದಿರ್ತ ಋಷಿಗಳಿಗೆ. ಯಾರು? ನಳ ನೀಳ. ಹೌದಪ್ಪ ಹೌದು. ಅವಾಗ ಋಷಿಗಳು ಹೇಳ್ತಾರ ಏನತ್ತ? ನೀವು ಯಾವಾಗ ನಾವು ತಪಸ್ಸರಿ ಕೂತ ಟೈಮ್ ಒಳಗ ನಮ್ಮ ವಸ್ತುವನ್ನ ತಗೊಂಡು ಹೋಗಿ ನೀರಾಗ ಮುಣಿಸ್ತೀರಿ ನೋಡು. ಹೌದು ಇನ್ನು ಮುಂದೆ ನೀವು ನೀರಾಗ ಬಿಟ್ಟದ ಮುಣಗಬಾರದು, ತೇಲಬೇಕು ನೀರಿನ ಮ್ಯಾಗ ಅಂತೇಳಿ ನಳ ನೀಳಾಗ ಶ್ರಾಪ ಕೊಟ್ಟಿರತ್ತ ಋಷಿಗಳು. ನಳ ನೀಳಾಗ ಶ್ರಾಪ ಕೊಟ್ಟಿರತ್ತ. ಹೌದಪ್ಪ. ಆ ನಳ ನೀಳ ವಾನರ ಸೈನ್ಯದೊಳಗಿದ್ದರತ್ತ. ನಳ ನೀಳ ವಾನರ ಸೈನ್ಯದೊಳಗೆ ಬಂದಿದ್ದರತ್ತ. ಹೌದಪ್ಪ ಹೌದು. ಏನ ನಳ ನೀಳ ಎತ್ತಿ ಕೈಯಾಗ ಕುಡ್ತಿದ್ರು ವಾನರ ಸೈನ್ಯದ ಕೈಯಾಗ. ಹೌದಾ ವಾನರ ಸೈನ್ಯ ಎಲ್ಲ ಹೋಗಿ ಹನುಮಂತನ ಕೈಯಾಗ ಕುಡ್ತಿತ್ತು. ಹನುಮಂತ ಇಡ್ತಿದ್ದ, ನೀರಿನ ಮ್ಯಾಗ ತೆಲತಿತ್ತು, ಸೇತುವೆ ಕಟ್ಟಿತ್ತು. ಸೇತುವೆ ದಾಟಿ ಹೋಗಿ ಸೀತಾಮಾತಿನ ಬಿಡುಗಡೆ ಮಾಡ್ಕೊಂಡು ಬಂದ್ರು. ಬಂದ ಹೌದಿಲ್ಲ? ಹೌದಾ ಇಲ್ಲಿ ಯಾರದ ತಾತ್ಪರ್ಯದ ಸೇತುವೆ ಕಟ್ಟಬೇಕಾದ್ರ ಇಲ್ಲಿ ಭಕ್ತಂದ ಐತಿ. ಭಕ್ತಂದ ಐತಿಲ್ಲ ಅಲ್ಲಿ. ಹೌದಿಲ್ಲ? ಅಟ್ ಶಕ್ತಿ ಐತಿ ಭಕ್ತರದು. ಮುಂದ ಯಾರು ಸೀತಾಮಾತಿನ ಬಿಡುಗಡೆ ಮಾಡ್ಕೊಂಡು ಬಂದ್ರು. ಹೌದಪ್ಪ. ಸೀತಾಮಾತಿನ ಬಿಡುಗಡೆ ಮಾಡ್ಕೊಂಡು ಬಂದ ಮೇಲೆ ಸೀತಾಮಾತೆ ಹೇಳ್ತಾಳ ರಾಮದೇವ್ರಿಗೆ. ಹೌದಾ ರಾಮದೇವ್ರ ಹನುಮಂತ ನನ್ನ ಕಾಲಾಗೆ ಬಾಳ ಪರ್ಯಾಂತರ ದುಡ್ದ, ಬಾಳ ಕಷ್ಟಪಟ್ಟ, ಬಾಳ ದುಡ್ದ. ಅವನಿಗೆ ಒಂದ್ ಏನಾರ ಕೂಣು ಕೊಡ್ಬೇಕತ್ತೆ ನೀ ಹೇಳಿ ರಾಮದೇವ್ರಿಗೆ ಸೀತಾಮಾತಿ ಕೇಳ್ತಾಳತ್ತ. ಅವಾಗ ಸೀತಾಮಾತಿಗೆ ಹೇಳ್ತಾನ ರಾಮದೇವ್ರ, ಏನತ್ತಪ್ಪ? ನನಗ ಕೊಡು, ಭಕ್ತಗ ಕೊಡು ಶಕ್ತಿ ನನಗ ನೀಗಿಲ್ಲ. ಹೌದಾ ನಿನಗ ಏನಾರ ಕೊಡುವಂಗಿತ್ತಾರ ಕೊಡು ಅಂದತ್ತ. ಅವಾಗ ಜನಕ ರಾಜ ಕೊಟ್ಟಿರ್ತಕ್ಕಂಥ ತವ್ರ ಮನಿ ಅಪ್ಪ ಕೊಟ್ಟಿರ್ತಕ್ಕಂಥ ಜನಕ ರಾಜ ಕೊಟ್ಟಿರ್ತಕ್ಕಂಥ ತನ್ನ ಕೊಳ್ಳೊಳಗಿಂದ ಹೌದಾ ಮಾಣಿಕ್ಯದ ಸರ. ಹೌದಪ್ಪ ಹೌದು. ಈಗೆಲ್ಲ ಹಾಕೋತಾರ ಹೆಣ್ಮಕ್ಳಿಗೂ ಆ ಬೋರಮಾಳ ಇವ ಹಾಕೋತಾರ. ಅವಾಗ ಮಾಣಿಕ್ಯದ ಸರ ಅಂತೇಳಿ ಹಾಕತ್ತಿದ್ರು. ಆ ಟಿಕೆ ಸರ ನೋಡ್ರಿ ಈಗ ಬಂದ ಬಿಡು ಈ ಟಿಕೆ ಈಗನ್ರಿ. ಮಾಣಿಕ್ಯದ ಸರವನ್ನ ತೆಗದಳು. ಹೌದು ಅಪ್ಪ ಕೊಟ್ಟಿರ್ತಕ್ಕಂಥ ಜನಕರಾಜ ಕೊಟ್ಟಿರ್ತಕ್ಕಂಥ ಅದು ತೆಗದಳು. ಹೌದಾ ಹನುಮಂತನ ಕೊರಳೊಳಗೆ ಹಾಕಿದಳತ್ತ. ಹೌದಪ್ಪ ಹೌದು. ಹನುಮಂತನ ಕೊರಳೊಳಗೆ ಹಾಕಿದಳು. ಹನುಮಂತ ವಿಚಾರ ಮಾಡ್ತಿದ್ದ,
ಏನತ್ತ ಆ ಒಂದು ವಜ್ರದ ಅದ ನೀವು ಮಾಣಿಕದ ಹರಳ ತಗೊಳವ ಹೌದಾ ಕಟ್ಟನ ಕಡ್ಯಾವ ಹೌದ್ ಹಿಂಗ ನೋಡವ ಬೀಸಿ ಉಗ್ಯಾವ ಒಗ್ಯಾವ ಕಟ್ಟನ ಕಡ್ಯಾವ ನೋಡವ ಬೀಸಿ ಉಗ್ಯಾವ ಹೌದಾ ಸೀತಾ ಮಾತಿದ ಜೀವ ಹೋಗುದು ಬರುದು ಆಕೆತ್ತ ಯಾಕಂದ್ರ ತವ್ರ ಮನೆಯವ್ರು ಕೊಟ್ಟಿರ್ತಕ್ಕಂತ ಆಭರಣ ಇತ್ತು ಹೌದು ತವ್ರ ಮನೆಯವ್ರು ಕೊಟ್ಟಿರ್ತಕ್ಕಂತ ಆಭರಣ ಇತ್ತು ಯಾಕಂದ್ರ ತವ್ರ ಮನೆ ಮ್ಯಾಗ ಹೆಣ್ಮಕ್ಳು ಅಷ್ಟ ಆಸೆನೇ ಇರ್ತತ್ತಮ್ಮ ಹಾ ತವ್ರ ಮನೆ ಅಪ್ಪ ಕೊಟ್ಟಿರ್ತಕ್ಕಂತ ಆಭರಣ ಕಡಕಡದ ಹನುಮಂತ ಉಗ್ಯಾಕತ್ತ ಹೌದಾ ಜೀವ ಹೋಗುದು ಬರೋದಾಯ್ತು ಎಲ್ಲ ಕಡ್ಕಡ್ದ ಒಗಿತಿದ್ದ ಲಾಸ್ಟಿಕ್ ಒಂದೇ ಹರಳಿತ್ತು ಅವಾಗ ಅನ್ನತ್ತಾಳ ಸೀತಾ ಮಾತಿಗೆ ಹನುಮಂತಗ ಹಾ ಹನುಮಂತಗ ಏನಂತಾಳ ಏನತ್ತ ನಿನಗೊಂದು ಕೂಣು ಕುಡ್ಬೇಕಂತೇಳಿ ಕೂಣ ಹಾಕಿದ್ರ ಹೌದಾ ಏ ಕಡ್ಕಡ್ದ ಒಗಿತಿಯಲ್ವ ಹಾ ಏನಂದಾಳ ಹನುಮಂತಗತ್ತೆ ಕೇಳಿದ್ರ ಏನಿಪ್ಪ ಏ ಕ್ವಾಡಗ ಅಂತ ಹೇಳಿ ಕರೆದಳತ್ತ ಕ್ವಾಡಗ ಅಂತ ಹೇಳಿ ಕರೆದಳತ್ತ ಕ್ವಾಡಗ ಅವಾಗ ಹನುಮಂತಗ ಕ್ವಾಡಗ ಆತಾರ ಇನ್ನೋದ್ರು ತಮ್ಮ ಅತಾರು ನನ್ನ ತವ್ರ ಮನೆಯವರು ಕೊಟ್ಟಿರ್ತಕ್ಕಂಥದ್ದು ಕೂಣ ನಿನಗೆ ನನ್ನ ಪ್ರೇಂತ ನನ್ನ ಸಲುವಾಗಿ ದುಡ್ದಿತ್ತಳಿ ಕೂಣ ಕೊಟ್ರ ಹೌದಾ ನೀ ಕಡದ ಹೋಗಿತ್ತಿಯಲ್ಲೋ ಏ ಕ್ವಾಡಗ ಅಂತ ಹೇಳಿ ಕರೆದಳತ್ತ ಅವಾಗ ಹನುಮಂತ ಭಕ್ತ ತನ್ನ ತಾಯಿಗೆ ಹೌದಪ್ಪ ಹೌದಾ ತಾಯಿ ಇದನ್ನ ಯಾಕೆ ಕಡದ ಹೋಗಿತ್ತೇನಂದ್ರ ಇತ್ತರಾಗ ನನ್ನ ಹನುಮಂತ ದೇವ್ರು ಯಾರು ನನ್ನ ರಾಮ ದೇವ್ರ ಕಾಣಲಾಗ್ಯಾನ ಅದಕ್ಕೆ ಕಡದ ಹೋಗಿತ್ತೇನೆ ಅಂತ ಹನುಮಂತ ಹೇಳಿದ ಭಕ್ತ ಹೌದಪ್ಪ ಹೌದಾ ಅವಾಗ ಸೀತಾ ಮಾತೆ ಕೇಳ್ತಾಳ ಏನತ್ತ ನಿನ್ನ ಹನುಮಂತ ದೇವ್ರಿನ ಭಕ್ತ ಹೌದಾ ನಿನ್ನ ರಾಮ ದೇವ್ರು ಎಲ್ಲಿ ಕಾಣತಾನಂತ ತೋರ್ಸಂದ ಕಾಲಕ್ಕ ತನ್ನ ಎದೆಯನ್ನ ಬಗದ ತೋರಿಸಿ ಬಿಟ್ಟ ಹೌದಪ್ಪ ಹೌದಾ ಭಕ್ತ ಹನುಮಂತ ಯಾರಿಗೆ ರಾಮದೇವ್ರಿಗೆ ಅಷ್ಟೇ ತೋರಿಸಲಿಲ್ಲ ಹಾ ಭಕ್ತ ಹನುಮಂತ ಮಂಡೇಗಾಲ ಹೋಗೋದು ಸೀಳಿದ್ರೆ ಎದಿ ಸೀಳಿ ಸೀತಾ ಮಾತಿನ ತೋರಿಸಿದ ಲಕ್ಷ್ಮಣ ತೋರಿಸಿದ ರಾಮನ ತೋರಿಸಿದ ಹೌದಪ್ಪ ಹೌದಾ ತನ್ನ ಯಾರು ಭಕ್ತ ಹನುಮಂತ ಎದಿಯನ್ನ ಬಗದ ತೋರಿಸಿದಕ್ಕಾಗಿ ಇದು ನನ್ನ ರಾಮದೇವ್ರು ಯಾರು ನಿನ್ನ ರಾಮದೇವ್ರ ಹಾ ಎಲ್ಲಿ ಉಳದಾರ ಹನುಮಂತ ದೇವ್ರು ಎದಿ ಒಳಗ ಸೀಳಿ ತೋರಿಸ್ಯಾರ ಭಕ್ತ ಶ್ರೇಷ್ಠ ಅದೇನಿಲ್ಲಿ ತೋರ್ಸಾನಪ್ಪ ತೋರ್ಸಾನ ಭಕ್ತ ಎದಿ ಸೀಳಿ ತೋರ್ಸಾನ ಹೌದಿಲ್ಲ ಹೌದಾ ಅದಕ್ಕೆ ಇರ್ಲಿ ಅಕ್ಕ ಹೌದಾ ಯಾಕೋ ಅಕ್ಕಗ ಜಜ್ಮೆಂಟ್ ಸಿಕ್ಕಿಲ್ಲ ಇವತ್ತು ಕಡ್ಕೋಳ ಗ್ರಾಮದೊಳಗ ಇಲ್ಲೇ ಮಗ್ಗಲ್ ಹಳಿ 20-25 ಕಿಲೋಮೀಟರ್ ದೂರಿಂದ ಬಂದೇನಿ ಹೌದಾ ಇನ್ನು ಮಗ್ಗಲದೊಳಗ ಹೌದಾ ಏನಾರ ಜಜ್ಮೆಂಟ್ ತಪ್ಪೇಳಿ ಬಾಳ ಅವಸರಕ್ಕೂ ಬೀಳಾಕ ಹೋಗಬೇಡಕ್ಕ ಹೌದಪ್ಪ ಹೌದು ಹೌದಿಲ್ಲ ಹೌದು ಯಾಕಂದ್ರ ಹಾ ಅದಕ್ಕೆ ಹೇಳಿದಳ ನಮ್ಮ ಅಕ್ಕ ಬರೇ ಪೆ ಇರ್ಲಿ ಹೌದು ಇನ್ನ ನನಗ್ ಬಾಳ ಮನ್ಸಿಗತ್ತಿಪ್ಪ ಪೆ ಅತ್ತ ಮತ್ತ ಅವ ಮ್ಯಾಲ ಏನ್ ಮಾಡಿದತ್ತ ಪರಮೇಶ್ವರ ಹಿಂಗ ನೀರ್ ಸಿಂಬಡಿಸಿದತ್ ಹಿಂಗ ಯಾವ ಮ್ಯಾಲ ನಿಂತು ಹುಚ್ಚು ಹಾಕತ್ತಾನ ಮಗ ಅಂದತ್ತೀವ್ ಹುಡುಗ ಅಂದತ್ ಯಾಕಂದ್ರ ಹೌದಾ ಅಕ್ಕ ಯಾಕೋ ಸ್ವಲ್ಪ ಗಡಬಡಿಗೆ ಬಿದ್ದಾಳ ಬಿಡು ಹೌದಪ್ಪ ಇರ್ಲಿ ಅದ ಆ ಸ್ಟೋರಿ ಹಂಗೆಲ್ಲ ಸ್ಟೋರಿನೇ ಬೇರೆ ಐತಿ ಕರೆ ಜಜ್ಮೆಂಟ್ ಬೇರೆ ಜೋಡಿಸಳ ಅಕ್ಕ ಇರ್ಲಿ ಹೌದಾ ಯಾಕಂದ್ರೆ ಇವತ್ತನ ಕಮಿಟಿಯಾಗಿ ಬಂದಿರತಕ್ಕಂತ ಹಿರಿಯರ ಅಣ್ಣ ಒಂದು ಮಾತು ಕೇಳಿದ ಏನ್ ಕೇಳಿದ್ರು ಹನುಮಂತ ದೇವರಿಗೆ ಹೆಂಡ್ರದಾರು ಹೌದು ಹನುಮಂತ ದೇವ್ರೇ ಬಾಲ ಬ್ರಹ್ಮಚಾರಿ ಅತ್ತಾರು ಎಲ್ಲಾರು ಅತ್ತಾರು ಹೌದಾ ಆ ಹನುಮಂತ ದೇವರಿಗೆ ಹೆಂಡ್ರದಾರು ಮಕ್ಕಳದಾರು ಅಂದ್ರು ಹೆಂಡ್ರದಾರು ಮಕ್ಕಳದಾರು ಎಲ್ಲಾರು ಅದಾರ ಅಂತ ಹೇಳಿದ್ರು ನಾ ಏನ ನಿಮ್ಮಟ್ಟ ಬಲ್ಲವರಲ್ಲ ಯಾಕಂದ್ರ ಇದು ಬೆಳಗಾವ ಬೈಲ್ ಹೊಂಗಲ್ ಹಿಡ್ಕೊಂಡು ಈ ಕಡೆ ಸೌದತ್ತಿ ಹಿಡ್ಕೊಂಡು ಯರಗಟ್ಟಿ ಹಿಡ್ಕೊಂಡು ರಾಮದೂರ್ ಹಿಡ್ಕೊಂಡು ಇಲ್ಲಿ 18 ಪುರಾಣ ಅಂದ್ರ ಹೌದು ಎತ್ತಿದ ಕೈ ಹೌದಪ್ಪ ಹೌದು ಈ ಕಡೆ ಎಲ್ಲ ಹೌದಿಲ್ಲ ಹೌದು ನಾನೊಂದು ಮೂಲಿಗೆ ಆ ಕಡೆ ದಂಡಿಗೆ ಹೆಂಗ ತಕ್ಕಿದ್ರೆ ಒಂದು ಸುಮ್ಮ ಆ ಕಡೆ ಮಹಾರಾಷ್ಟ್ರಕ್ಕೆ ಹತ್ತಿದ ನಾಡು ಹಿಡ್ಕೊಂಡು ಒಂದು ಚಿಕ್ಕೋಡಿ ತಾಲೂಕಿನೊಳಗೆ ಒಂದು ಮೂಲಿಗೆ ಇದೇನಿ ಹೌದು ನಿಮ್ಮಟ್ಟ ಶಾಣ್ಯರ ನಾ ಏನಿಲ್ಲ ಯಾಕ ಹನುಮಂತಗ ಬಾಲ ಬ್ರಹ್ಮಚಾರಿ ಅನ್ನಬೇಕಾಯ್ತು ಅವನು ಹೆಂಡ್ರ ಯಾರು ಅಂತ ಕೇಳಿದ್ರ ಯಾರಪ್ಪ ಹೆಂಡ್ರು ಹನುಮಂತ ದೇವರಿಗೆ ರಾಮ ದೇವರು ಗುರು ಆಗಿದ್ದು ದೇವರಾಗಿದ್ರು ಕೂಡ ಹೌದಾ ವಿದ್ಯೆ ಕಲಿಬೇಕಂತೇಳಿ ಸೂರ್ಯದೇವ್ರ ಅಂತಕ್ಕ ಹೌದಪ್ಪ ಹೌದಾ ಯಾರು ಹನುಮಂತ ಹೌದು ಸೂರ್ಯದೇವನ ಹಂತಕ್ಕಿದ್ದಾರ ವಿದ್ಯೆ ಕಲಿತ ಹೌದಾ ಇನ್ನು 2 ವಿದ್ಯೆ ಕೈವಾಸ ಆಗಲ್ಲ ಅದು 2 ವಿದ್ಯೆ ಕೈವಾಸ ಆಗಲ್ಲ ಅದಕ್ಕೆ ಹನುಮಂತ ದೇವರು ಸೂರ್ಯದೇವ ಕೇಳ್ತಾನ ಹೌದು ಏನತ್ತ 6 ವಿದ್ಯೆ ಕೈವಾಸ ಅದು 2 ವಿದ್ಯೆ ಉಳಿದು ಅಂದ ಕಾಲಕ್ಕ ಹೌದಾ ಸೂರ್ಯದೇವ ಹನುಮಂತ ಹೇಳ್ತಾನತ್ತ ಏನತ್ತಪ್ಪ ಹೆಂಗ ಹೇಳ್ತಾನ ಸೂರ್ಯದೇವ ಈ 2 ವಿದ್ಯೆ ಕೈವಾಸ ಆಗಬೇಕಾದ್ರ ಹೌದು ಮದುವೆ ಆಗಬೇಕು ಹೌದು ಮದುವೆ ಆಗಿ ಬ್ರಹ್ಮಚಾರಿಯಾಗಿ ಉಳಿಬೇಕು ಹೆಂಡ್ರ ಜೋಡ ಸಂಪರ್ಕ ಆಗಿರಬಾರದು ನೀರೇ ಬಾಲ ಬ್ರಹ್ಮಚಾರಿಯಾಗಿ ಉಳಿದಿರಬೇಕು ವಿದ್ಯೆ ಕೈವಾಸ ಆಗ್ತದ ಅಂತೇಳಿ ಸೂರ್ಯದೇವ ಹನುಮಂತಗೆ ಹೇಳಿದತ್ತ ಹೌದಪ್ಪ ಸೂರ್ಯದೇವಿನ ಮಗಳು ಸುಚಿಲಾದೇವಿ ಸೂರ್ಯದೇವನ ಮಗಳ ಹೌದು ಸುಚಿಲಾದೇವಿನ ಮದುವೆಯಾದ ಅಕ್ಯೂ ಬಾಲ ಬ್ರಹ್ಮಚಾರಿಯಾಗಿ ಉಳಿದಳು ಹೌದಪ್ಪ ಹೌದು ಸೂರ್ಯದೇವನ ಮಗಳ
ಸುಚ್ಚಲಾದೇವಿ ಒಂದ್ ವಿದ್ಯೆ ಕೈವಾಸ ಆಯ್ತು. ಹೌದು. ಇನ್ನೊಂದು ವಿದ್ಯೆ ಕೈವಾಸ ಆಗಲಾಯ್ತು. ಇನ್ನು ಹೌದಪ್ಪ. ಯಾರು ರಾವಣ ಮತ್ತು ಮಂಡೋದರಿ ಮಗಳಾಗಿರ್ತಕ್ಕಂಥವನು ತಂದ ಮದುವೆಯನ್ನ ಮಾಡಿದ್ರು. ಮಾಡಿ ಅಕ್ಕಿ ಜೋಡನು ಸಂಸಾರ ಮಾಡ್ಲ, ಅದು ಒಂದು ವಿದ್ಯೆ ಕೈವಾಸ ಆಯ್ತು. ಯಾಕಂದ್ರೆ ಮಟ್ಟೆ ಗುರುತಿದ್ದಟ್ಟು ಹೇಳಕತ್ತೀನಿ. ಹೌದಾ. ಅದು ಒಂದು ವಿದ್ಯೆ ಕೈವಾಸ ಆಯ್ತು. ಅವಾಗ ಹೌದಪ್ಪ. ಸೇತುವೆ ಕಟ್ಟುವಂತ ಸಮಯದಲ್ಲಿ ಸೇತುವೆ ಕಟ್ಟುವಂತ ಸಮಯದಲ್ಲಿ ಏನಾಗಿತ್ತ, ಹನುಮಂತಗತೆ ಕೇಳಿದ್ರೆ ತನ್ನ ಬೆವರನ್ನ ಸೋರಿ ಹೊಳಿಯಾಗ ಬಿದ್ದ ಸಮಯದೊಳಗ 2 ಹನಿಯನ್ನ, ಹೌದಾ, ಒಂದ್ ಹನಿ ಮಸುಳಿ ಕುಡ್ದಿತ್ತು, ಒಂದ್ ಹನಿ ಮೇನ ಕುಡ್ದಿತ್ತು. ಹೌದಪ್ಪ. ಹೌದಾ. ಹೆಂಗ? ಒಂದು ಮಸುಳಿ ಒಂದು ಮೇನ ಕುಡ್ದಿತ್ತು. ಮೇನಿನ ಹೊಟ್ಟಿ ಒಳಗ ಆ ಮೇನು ಗರ್ಭ ಧರಿಸಿತು ಮತ್ತು ಮಸುಳಿ ಗರ್ಭ ಧರಿಸಿತು. ಮಸುಳಿ ಹೊಟ್ಟಿ ಒಳಗ ಮಕರಧ್ವಜ ಅಂತ ಹುಟ್ಟಿ ಬಂದ. ಇನ್ನು ಮೇನಿನ ಹೊಟ್ಟೆಗೆ ಯಾರು ಹುಟ್ಟಿ ಬಂದ್ರು ಮುಂದಿನ ಸಂದಿಗೆ ಅಕ್ಕ ಹೇಳ್ತಾಳ ಇದೇ ಸವಾಲ್ ಅಕ್ಕಗ. ಮಸುಳಿ ಹೊಟ್ಟೆಗೆ ಯಾರು ಹುಟ್ಟಿದ್ರು? ಬರಬರತಿಲ್ಲ. ಮೇನಿನ ಹೊಟ್ಟೆಗೆ ಯಾರು ಹುಟ್ಟಿ ಬಂದ್ರು, ಇನ್ನು ಮಸುಳಿ ಹೊಟ್ಟೆಗರೆ ಮಕರಧ್ವಜ ಹುಟ್ಟಿ ಬಂದ. ಇನ್ನು ಮೇನಿನ ಹೊಟ್ಟೆಗೆ ಯಾರು ಹುಟ್ಟಿ ಬಂದ್ರು? ಮೇನಿನ ಹೊಟ್ಟೆಗೆ ಯಾರು ಹುಟ್ಟಿ ಬಂದ್ರು ಅನ್ನುವಂತ ಇದೇ ಮಸುಳಿ ಮೇನ ಕೂಡಿಕೊಂಡು ಮುಂದ ಏನ ಹನುಮಂತನ ಬೆವರದಿಂದ ಗರ್ಭಗಟ್ಟೆಯಲ್ಲಿ 2 ಕೂಸುಗಳ ಹಡದ ಮುಂದೆ ಪುನರ್ಜನ್ಮದಲ್ಲಿ ಮತ್ತೆ ಹುಟ್ಟಿ ಬರ್ತಾರೆ. ಯಾರು? ಮಾನವರಾಗಿ ಹುಟ್ಟಿ ಬಂದ್ರು. ಹೌದಾ. ಹುಟ್ಟಿ ಬಂದ ಸಮಯದೊಳಗೆ ಇಬ್ರು ಕೂಡಿಕೊಂಡು ಕೇಳ್ತಾರ ಹನುಮಂತಗ. ಹೌದಪ್ಪ. ಹಿಂದಿನ ಜಲಮದೊಳಗ ನೀನು ಬೆವರನ್ನ ನೀರು ಕುಡ್ದ ಗರ್ಭಗಟ್ಟಿ 2 ಗಂಡ ಕೋಸಿಗೆ ಜಲಮ ಕೊಟ್ಟೇವಿ. ಹೌದಾ. ಈ ಜಲಮದೊಳಗ ನೀನು ಮದುವೆ ಆಗಬೇಕು ಅನ್ನೋ ಅಪೇಕ್ಷೆ ನಮಗೈತಿ. ಅಂದ ಕಾಲಕ್ಕ ಅವಾಗ ಹೆಣ್ಮಕ್ಕಳು ಹೇಳ್ತಾನ, ಏನತ್ತಪ್ಪ? ಮದುವೆ ಆದವ್ರ ಸಂಗಾಟನೆ ಪ್ರಪಂಚ ಮಾಡಿಲ್ಲ. ಹೌದಾ. ಇನ್ನು ನಿಮ್ಮ ಸಂಗಾಟ ಏನು ಮಾಡ್ಲಿ ಅಂದ ಕಾಲಕ್ಕ ಇಲ್ಲ, ನಿಮ್ಮ ಮ್ಯಾಗ ನನ್ನ ಮನಸ್ಸಾಗಿದೆ. ಹಿಂದಿನ ಜಲಮದೊಳಗ ಹೌದಾ ನಿನ್ನ ಬೆಂಗಳೂರಿನಿಂದ ಹೊಟ್ಟೆಲಿ ಮಕ್ಕಳು ಹುಟ್ಟವಿ, ಈ ಜಲಮದೊಳಗ ನೀನು ಸಂಭೋಗ ಕೂಡ್ಬೇಕು, ಮದುವೆ ಆಗಬೇಕಂತ ಹಟ್ಟ ತೊಟ್ಟು ನಿಂತಿರ್ತಿ ಇಬ್ರು ಹೆಣ್ಣು ಮಕ್ಕಳ. ಅವಾಗ ಹನುಮಂತ ಒಂದು ಟೈಮ್ ಹಾಕೊಟ್ಟ ಅವ್ರಿಗೆ. ಇಂತ ಟೈಮ್ಕ್ ನನ್ನ ಜೇರ ಬಂದ್ ಮುಟ್ಟಿದ್ರಿಪ್ಪ ಅಂದ್ರ ಹೌದಪ್ಪ. ಹೌದಾ. ಕರೆಕ್ಟ್ 4:30-5 ಗಂಟೆಗೆ ನಾನು ಬಂದ್ ಮುಟ್ಟಬೇಕು, ಅವಾಗ ನಿಮಗೆ ಮದುವೆ ಆಗಬೇಕಂತ 2 ಮಂದಿ ಹೆಣ್ಣು ಮಕ್ಕಳಿಗೆ ಹೇಳಿದ. ಯಾರು? ಹನುಮಂತ ದೇವ್. ಹೌದಪ್ಪ. ಹೌದು. ಹನುಮಂತ ಹೇಳಿದ. ಅವಾಗ ಏನ್ ಮಾಡಿದ್ರು ಹೆಣ್ಮಕ್ಕಳ? ಏನಪ್ಪ? ಈ ಟೈಮಕ್ ಹೇಳ್ಯಾರ ತಿಳ್ಕೊಂಡು ಹೌದು ಹೆಣ್ಮಕ್ಕಳು ಇಬ್ರು ಬಂದು ಅವಾಗ ಹನುಮಂತ ಹೇಳಿದತ್ತ ಹುಡುಗರಿಗೆ, ಏನತ್ತ? 2 ಮಂದಿ ಬರ್ತಾರು. ಹೌದು. 2 ಮಂದಿ ಬರ್ತಾರ. ಅವ್ರನ್ನ ಈ ಕಡೆ ನನ್ನ ಮುಟ್ಟು ಕೊಡಬೇಡ್ರಿ. ಹೌದು. ಆ ಕಡೆ ಅವ್ರ ಟಾವಲದೊಳಗ ನೀರ್ ಹಾಕಿ ಹೊಡೆದ ತರಬ್ರಿ ಅಂತ ಹೇಳ್ತಾವ್ರಿ. ಯಾರು ಅಂತ ಕೇಳಿದ್ರ ಮಾಲೋಣ್ಣ. ಯಾರಪ್ಪ ಅವರು? ಸದ್ಯ ಓಕಳಿ ಆಡೋತ್ನಾಗ ದಮಟೇರ್ ಅಂತ ಹೇಳಿ ಬರ್ತಾರ ನೋಡು. ಹೌದು. ಓಕಳಿ ಆಡೋತ್ನಾಗ ದಮಟೇರ್ ಅಂತ ಹೇಳಿ ಬರ್ತಾರ ನೋಡು. ಬರ್ತಾರಲ್ಲ ಅವ್ರೇ ಹನುಮಂತನ ಮ್ಯಾಗ ಮನಸ್ಸು ಮಾಡಿದಾರು. ಹಿಂದಿನ ಜಲದಾರ ಮೇನ ಮಸಳೆ ಆಗಿದಾರ ಅವ್ರು. ಹೌದಪ್ಪ. ಹೌದಾ. ಆಗ್ಯಾರು. ಹೌದಿಲ್ಲ? ಹೌದಾ. ಅವಾಗ ಬರುವಂತ ಟೈಮ್ ಒಳಗೆ ಈ ಟೈಮಕ್ಕೆ ಬರ್ತಿದ್ರು. ಅವಾಗ ಹುಡುಗರಿಗೆ ಹೇಳಿಬಿಟ್ಟ. ಆ ಹುಡುಗರೆಲ್ಲ ಟಾವಲದೊಳಗ ನೀರ್ ಹಾಕೊಂಡು ಹೊಡಿಲಾಕತ್ರು. ಅವ್ರಿಗೆ ಯಾರಿಗೆ ತೆಕ್ಕಿದ್ರೆ ಬಂದಿರತಕ್ಕಂತ ಹೆಣ್ಮಕ್ಕಳಿಗೆ. ಹೌದಪ್ಪ. ಹೌದಾ. ಟೈಮಿಂಗ್ ಮೀರಿ ಹೊಂಡಿತ್ತು. ಅವಾಗ ಹೆಣ್ಮಕ್ಳು ಏನ್ ಮಾಡ್ತಾರ, ಹುಡುಗರಿಗೆ ಚಬಕ ತಗೊಂಡು ಬೆನ್ನ ಹತ್ತಿದ್ರು. ಹೌದಾ. ಆದ್ರೂ ಬಿಡ್ಲಿಲ್ಲ. ಹೌದು. ಹುಡುಗರ ಟಾವಲ್ ಒಳಗ ನೀರ್ ಹಾಕಿ ಹೊಡಿಲಾಕತ್ರು. ಟೈಮಿಂಗ್ ಮೀರಿ ಹೊತ್ತು ಚಬಕ ತಗೊಂಡು ಬೆನ್ನ ಹತ್ತಿದ ಕೈ ಹುಡುಗರು ಓಡಿ ಹೋದ್ರು. ಹನುಮಂತನ ಸನೇಕ ಬರ್ತಾರೆ. ಹನುಮಂತ ಹೇಳ್ತಾನ ಅವ್ರಿಗೆ, ಏನು ತೋಯಪ್ಪ, ನಾ ಕೊಟ್ಟಿದ ಟೈಮಿಂಗ್ ಮೀರಿ ಹೋಗ್ಯದ, ಇನ್ನು ನಮ್ಮದು ನಿಮ್ಮದು ಲಗ್ನ ಇಲ್ಲ ಅಂದ ಕಾಲಕ್ಕ ಹೌದು ಅಲ್ಲೇ ಓಕಳಿ ಕೊಂಡಕ್ಕ ತಾಳಿ ಇಟ್ಟು ಪೂಜೆ ಮಾಡಿ ಹೋಗ್ಯಾರ. ತಾಳಿ ಇಟ್ಟು ಪೂಜೆ ಮಾಡಿ ಹೋಗ್ಯಾರ. ಯಾಕೋ ಅಣ್ಣ? ಹೌದಪ್ಪ. ಹೌದು. ಕರೆಕ್ಟ್ ಅದಲ್ಲ ಮಾತ. ಹೌದು. ನನಗ ತಿಳಿದಷ್ಟು ಹೇಳೇನಿ. ಹೌದು. ಅವರೇ ಹನುಮಂತನ ಹೆಂಡ್ರಾಗಿ ಉಳ್ಕೊಂಡ್ರು. 4 ಮಂದಿ ಹನುಮಂತ ಹೆಂಡ್ರತ್ತ ನನಗ್ ಗುರುತೈತಿ. ಹೌದು. ಅವರೇ ಸದ್ಯ ಈಗ ಓಕಳಿ ಪ್ರಾರಂಭ ಆಗಬೇಕಾದ್ರ ಶನಿವಾರ ದಿವಸ ಬಂದ್ ಅವ್ರ ತಾಳಿಯನ್ನ ಓಕಳಿ ಕೊಂಡಕ್ಕಿಟ್ಟು ಪೂಜೆ ಮಾಡಿ ಮುಂದೆ ಓಕಳಿ ಪ್ರಾರಂಭ ಆಕೈತಿ. ಇಷ್ಟು ಗುರುತು ನನಗೈತಿ. ಹೌದು. ಕರೆಯದ ಮಾತ. ಬಾಳೆನ ಮಾತಾಡ್ಲಾರ್ದೆ ಸತ್ಯ ಸುಂದರ ಕ್ಯಾಲೆ ಹಾಡಿ ಅಕ್ಕ ಇವತ್ತು ದಿವಸ ಫೋಕಸ್ ಕೊಟ್ರೆ. ಯಾಕಂದ್ರೆ 18 ನಾಡಿನೊಳಗ ನಾವು ಬಂದೇವಂದ್ರೆ 18 ಇವತ್ತಿನ ದಿವಸ ವ್ಯತ್ಯಾಸ ಹೆಂಗತ್ತಂದ್ರೆ ಅಲ್ಪೇನೆ ಮಾತಾಡು ಸ್ವಲ್ಪೇನೆ ಮಾತಾಡಕ್ಕರಿ ಅಕ್ಕ. ಇವತ್ತಿನ ದಿವಸ ಯಾಕಂದ್ರೆ ಜಜ್ಮೆಂಟ್ ತೆಪ್ಪಿ ಮಾತಾಡ್ಬೇಡಕ್ಕ. ಹೌದಿಲ್ಲ? ಹೌದು. ಬಾಳೆನ ಮಾತಾಡ್ಲಾರ್ದೆ ನನ್ನೆಡ ತೊದಲುಡಿಗೆ ಅಲ್ಪಗ್ರಾಮ ಕೊಟ್ಟ ಸತ್ಯ ಸುಂದರ ಕ್ಯಾಲೆ ಹಾಡಿ ಸರ್ಜೋಡಿ ಕೆಲವಂದ್ರೆ ಚಾನ್ಸ್ ಕೊಟ್ಟೇ ಬಿಡೋಣ ಮಾಡೋಣ. ಕೊಡ್ರಿ ಹೋಲಿ. ಆರಿ ಹೌದು. ಏಕ ನೀ ಶಾಂತ ಆಗ್ನಿ. ನಮಗ ಇಟ್ಟು ಕಾಡ್ತಿ ಮನ್ಯಾಗ, ಅವಾಗ ಇಟ್ಟು ಕಾಡುವಲ್ ನೀ. ಕಾಡಿ ಇಲ್ಲಿ ಬಂದಿ. ನಮಸ್ಕಾರ ರೀ. ಹಲೋ.